ನಮಸ್ಕಾರ. 2026ರ ಮಾರುಕಟ್ಟೆ ಬಗ್ಗೆ ಮಾತಾಡೋಣ. ಎಲ್ಲರ ಕಣ್ಣು ಒಂದು ಲೋಹದ ಮೇಲೆ ಬಿದ್ದಿದೆ. ಯಾವುದದು? ಅದೇ ಬೆಳ್ಳಿ. ಯಾಕಿಷ್ಟೊಂದು ಸದ್ದು ಮಾಡ್ತಿದೆ? ಬನ್ನಿ, ಅದರ ಕಥೆಯನ್ನೇ ಇವತ್ತು ನೋಡೋಣ. ಸರಿ, ಜಾಸ್ತಿ ಪೀಠಿಕೆ ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಕೆಲವು ವಿಶ್ಲೇಷಕರ ಪ್ರಕಾರ 2026ರಲ್ಲಿ ಬೆಳ್ಳಿ ಬೆಲೆ ಪ್ರತಿ ಔನ್ಸ್ಗೆ $125 ಮುಟ್ಟಬಹುದು ಅಂತಿದ್ದಾರೆ. ಹೌದು, ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಇದು ನಿಜ. $125, ಇದನ್ನೇ ಸೂಪರ್ ಸ್ಪೈಕ್ ಅಂತ ಕರೆಯೋದು. ಹಾಗಾದ್ರೆ ಎಲ್ಲರ ತಲೆಯಲ್ಲೂ ಇರೋ ಪ್ರಶ್ನೆ ಇದೆ, ಸಾಮಾನ್ಯವಾಗಿ ಬೆಳ್ಳಿಯನ್ನ ಒಂದು ಇಂಡಸ್ಟ್ರಿಯಲ್ ಮೆಟಲ್ ಅಂತ ಅಷ್ಟೇ ನೋಡ್ತಿದ್ವಿ ಅಲ್ವಾ? ಆದ್ರೆ ಈಗ ಇದ್ದಕ್ಕಿದ್ದಂಗ ಹಾಗೆ ಚಿನ್ನಕ್ಕೆ ಪೈಪೋಟಿ ಕೊಡುವಾಗೆ ಆಗ್ತಿದ್ಯಲ್ಲ, ಇದರ ಹಿಂದಿರೋ ಮ್ಯಾಜಿಕ್ ಆದ್ರೂ ಏನು? ನೋಡಿ, ಇದೇನೋ ಬರೀ ಗಾಳಿ ಮಾತಲ್ಲ. ಇದರ ಹಿಂದೆ ಗಟ್ಟಿಯಾದ ಅಂಕಿಅಂಶಗಳೇ ಇವೆ. 2025ರ ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗತ್ತೆ. ಚಿನ್ನ 65% ಏರಿಕೆ ಕಂಡ್ರೆ ಬೆಳ್ಳಿ ಅದನ್ನ ಡಬಲ್ ಮಾಡಿ ಬರೋಬ್ಬರಿ 148% ಜಿಗಿದಿದೆ. ಅಪ್ಪಪ್ಪಾ, ಅಂದ್ರೆ ಚಿನ್ನದ ದುಪ್ಪಟ್ಟಿಗಿಂತಲೂ ಹೆಚ್ಚು. ಆದ್ರೆ ಒಂದ್ ನಿಮಿಷ, ಬೆಳ್ಳಿಯ ಈ ಅದ್ಭುತ ಓಟ ದಿಢೀರಂತ ಶುರುವಾಗಿದ್ದಲ್ಲ, ಇದರ ಅಡಿಪಾಯ ಹಾಕಿದ್ದೇ ಚಿನ್ನ. ಹೌದು, ಮೊದಲು ನಾವು ಚಿನ್ನದ ಕಥೆಯನ್ನ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಚಿನ್ನದ ಬೆಲೆ ಯಾಕೆ ಇಷ್ಟೊಂದು ಏರ್ತಿದೆ? ಇದಕ್ಕೆ ಒಂದಲ್ಲ ಹಲವು ಕಾರಣಗಳಿವೆ. ಮೊದಲನೇದಾಗಿ, ಪ್ರಪಂಚದ ದೊಡ್ಡ ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳು ಟನ್ಗಟ್ಲೆ ಚಿನ್ನ ಖರೀದಿ ಮಾಡ್ತಿವೆ. ಎರಡನೇದಾಗಿ, ಡಿ-ಡಾಲರೈಸೇಷನ್ ಅನ್ನೋ ಟ್ರೆಂಡ್, ಅಂದ್ರೆ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡೋದು ತುಂಬಾನೇ ಜೋರಾಗಿದೆ. ಇದರ ಜೊತೆಗೆ ಜಿಯೋಪೊಲಿಟಿಕಲ್ ಟೆನ್ಷನ್ಸು, ಜಾಗತಿಕ ಸಾಲದ ಹೊರೆ ಇವೆಲ್ಲ ಹೆಚ್ಚಾದಾಗ ಜನರಿಗೆ ಚಿನ್ನವೇ ಒಂದು ಸೇಫ್ ಬೆಟ್ ಅಂತ ಅನ್ಸುತ್ತೆ. ಜೆಪಿ ಮಾರ್ಗನ್ ಪ್ರಕಾರ 2026ರ ಹೊತ್ತಿಗೆ ಚಿನ್ನದ ಬೆಲೆ ಪ್ರತಿ ಆನ್ಸ್ಗೆ $5,000 ಮುಟ್ಟಿದ್ರೂ ಆಶ್ಚರ್ಯಪಡ್ಬೇಕಿಲ್ಲ. ಓಕೆ, ಚಿನ್ನದ್ದಾರಿ ಸರಿ, ಆದ್ರೆ ಬೆಳ್ಳಿ ಯಾಕೆ ಚಿನ್ನಕ್ಕಿಂತ ಸ್ಪೀಡಾಗಿ ಓಡ್ತಿದೆ? ಯಾಕಂದ್ರೆ ಬೆಳ್ಳಿಯ ಮಾರುಕಟ್ಟೆಯಲ್ಲಿ ಒಂದ್ ರೀತಿ ಪರ್ಫೆಕ್ಟ್ ಸ್ಟಾರ್ಮ್ ಸೃಷ್ಟಿಯಾಗಿದೆ. ಅಂದ್ರೆ 3 ಕಡೆಯಿಂದ ಒಂದೇ ಸಲ ಒತ್ತಡ ಬೀಳ್ತಿದೆ. ಈ ಚಾರ್ಟ್ ನೋಡಿ, ಕಥೆ ಏಕ್ದಮ್ ಸ್ಪಷ್ಟವಾಗುತ್ತೆ. ಚಿನ್ನ ಹೆಚ್ಚಾಗಿ ಹೂಡಿಕೆ ಅಥವಾ ಆಭರಣಕ್ಕೆ ಸೀಮಿತ, ಆದ್ರೆ ಬೆಳ್ಳಿಯ ಕಥೆನೇ ಬೇರೆ. ಉತ್ಪಾದನೆಯಾಗೋ ಒಟ್ಟು ಬೆಳ್ಳಿಯಲ್ಲಿ 59%, ಅಂದ್ರೆ ಅರ್ಧಕ್ಕಿಂತ ಹೆಚ್ಚು, ನೇರವಾಗಿ ಇಂಡಸ್ಟ್ರಿಗಳಲ್ಲಿ ಬಳಕೆಯಾಗುತ್ತೆ. ಇದೇ ನೋಡಿ ಬೆಳ್ಳಿಯ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಮತ್ತೆ ಮೈನಸ್ ಪಾಯಿಂಟ್ ಕೂಡ. ಹಾಗಾದ್ರೆ ಈ 3 ಒತ್ತಡಗಳು ಯಾವುವು? ಮೊದಲನೇದು ಇಂಡಸ್ಟ್ರಿಯಲ್ ಡಿಮ್ಯಾಂಡ್. ಅಬ್ಬಾ, ಇದು ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. AI ಡೇಟಾ ಸೆಂಟರ್ಗಳು, ಸೋಲಾರ್ ಪ್ಯಾನೆಲ್ಗಳು, ಎಲೆಕ್ಟ್ರಿಕ್ ಗಾಡಿಗಳು ಇವೆಲ್ಲದಕ್ಕೂ ಬೆಳ್ಳಿ ಬೇಕೇ ಬೇಕು. ಎರಡನೇದು ಹೂಡಿಕೆದಾರರು. ಚಿನ್ನದ ಬೆಲೆ ಕೈಗೆಟುಕದಿದ್ದಾಗ ಚಿಕ್ಕ ಹೂಡಿಕೆದಾರರು ಅದರ ಬದಲು ಬೆಳ್ಳಿಯನ್ನೇ ಕೊಂಡ್ಕೊಳ್ತಿದ್ದಾರೆ. ಇನ್ನು ಮೂರನೆಯ ಮತ್ತು ಅತಿ ಮುಖ್ಯವಾದದ್ದು ಸಪ್ಲೈ. ಈ ಹೆಚ್ಚಿನ ಬೇಡಿಕೆಗೆ ತಕ್ಕಂತೆ ಗಣಿಗಳಿಂದ ಬೆಳ್ಳಿ ಉತ್ಪಾದನೆಯಾಗ್ತಿಲ್ಲ. ಸೊ ಡಿಮ್ಯಾಂಡ್ ಜಾಸ್ತಿ, ಸಪ್ಲೈ ಕಡಿಮೆ. ರಿಸಲ್ಟ್ ಏನಾಗತ್ತೆ? ಬೆಲೆ ಏರಿಕೆನೇ ತಾನೆ. ಮಾರುಕಟ್ಟೆಯಲ್ಲಿ ಈ ಒತ್ತಡ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. ನಾವು ಟಿವಿ ಸ್ಕ್ರೀನ್ಗಳಲ್ಲಿ ನೋಡೋ ಪೇಪರ್ ಸಿಲ್ವರ್ ಬೆಲೆಗೂ ಜಪಾನ್ನಂಥ ದೇಶಗಳಲ್ಲಿ ನಿಜವಾದ ಕೈಗೆ ಸಿಗೋ ಫಿಸಿಕಲ್ ಸಿಲ್ವರ್ ಬೆಲೆಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಒಂದು ಕಡೆ ಸುಮಾರು $71 ಇದ್ರೆ ಇನ್ನೊಂದು ಕಡೆ ಅದು $130. ಅಂದ್ರೆ ಪೇಪರ್ ಮೇಲಿರೋ ಬೆಳ್ಳಿಗಿಂತ ನಿಜವಾದ ಬೆಳ್ಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನೀವೇ ಊಹಿಸ್ಕೊಳ್ಳಿ. ಸರಿ, ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡೋಣ. ಬೆಳ್ಳಿಯ ಕಥೆಯನ್ನಷ್ಟೇ ನೋಡಿದ್ರೆ ಸಾಲ್ದು, ಜಾಗತಿಕ ಆರ್ಥಿಕತೆಯ ದೊಡ್ಡ ಚಿತ್ರಣವನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇಂತಹ ದೊಡ್ಡ ರ್ಯಾಲಿಗಳು ಸುಮ್ಸುಮ್ನೆ ಆಗಲ್ಲ, ಅದಕ್ಕೆ ಒಂದು ಸರಿಯಾದ ವಾತಾವರಣ ಬೇಕು. ಜೆಪಿ ಮಾರ್ಗನ್ ಈ ವಾತಾವರಣಕ್ಕೆ ಒಂದು ಹೆಸರು ಕೊಟ್ಟಿದೆ, ಬಹು ಆಯಾಮದ ಧ್ರುವೀಕರಣ. ಏನಿದು ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ ಆರ್ಥಿಕತೆ ಹಲವು ಹೋಳುಗಳಾಗಿ ಒಡೀತಿದೆ. AI ಬಳಸೋ ಕಂಪ್ನಿಗಳು ಒಂದ್ ಕಡೆ, ಬಳಸದೇ ಇರೋವು ಇನ್ನೊಂದ್ ಕಡೆ. ಇವೆರಡರ ನಡುವೆ ದೊಡ್ಡ ಕಂದಕ. ಅಮೆರಿಕಾದಲ್ಲಿ ಇನ್ವೆಸ್ಟ್ಮೆಂಟ್ ಜೋರಾಗಿದೆ, ಆದರೆ ಜನರಿಗೆ ಕೆಲಸ ಸಿಗ್ತಿಲ್ಲ. ಹೀಗೆ ಗೆಲ್ಲೋರು ಮತ್ತು ಸೋಲೋರು ಅಂತ ಕ್ಲಿಯರ್ ಆಗಿ ಕಾಣ್ತಿರೋ ಒಂದು ವಿಭಜಿತ ಮಾರುಕಟ್ಟೆ ಇದು. ಇದು ನಾವೇ ಹೇಳ್ತಿರೋವಾತಲ್ಲ. ನೋಡಿ, ಜೆಪಿ ಮಾರ್ಗನ್ನ ಗ್ಲೋಬಲ್ ಮಾರ್ಕೆಟ್ ಸ್ಟ್ರಾಟಜಿ ಹೆಡ್ ಡುಬ್ರಾವ್ಕೋ ಲ್ಯಾಕೋಸ್ ಬುಜಾಸ್ ಅವರೇ ಏನಂತಾರೆ ಕೇಳಿ. ನಮ್ಮ ಸಂಪೂರ್ಣ ದೃಷ್ಟಿಕೋನದ ಹೃದಯ ಭಾಗದಲ್ಲೇ ಈ ಬಹು ಆಯಾಮದ ಧ್ರುವೀಕರಣ ಇದೆ. ಅಂದ್ರೆ ಅವರ 2026ರ ಸಂಪೂರ್ಣ ಭವಿಷ್ಯವಾಣಿ ನಿಂತಿರೋದೇ ಈ ಒಂದು ಐಡಿಯಾ ಮೇಲೆ.
ಹಾಗಾದ್ರೆ ಜೆ.ಪಿ. ಮಾರ್ಗನ್ನ ಕೆಲವು ಮುಖ್ಯವಾದ ಭವಿಷ್ಯವಾಣಿಗಳು ಏನ್ ಹೇಳ್ತಾ ನೋಡೋಣ. ಅಮೆರಿಕಾದಲ್ಲಿ ಆರ್ಥಿಕ ಹಿಂಜರಿತದ ಸಾಧ್ಯತೆ 35% ಇದೆಯಂತೆ. S&P 500 ಕಂಪನಿಗಳ ಲಾಭ 13-15% ಬೆಳಿಬೋದು. ಆದ್ರೆ ಬಡ್ಡಿದರಗಳು ಮಾತ್ರ ಕೆಳಗೆ ಬರೋ ಹಾಗೆ ಕಾಣ್ತಿಲ್ಲ. ಇದೆಲ್ಲದರ ನಡುವೆ ಅವರು ಚಿನ್ನದ ಸರಾಸರಿ ಬೆಲೆಯನ್ನ $4,753ಗೆ ಅಂದಾಜಿಸಿದ್ದಾರೆ. ಒಟ್ಟಿನಲ್ಲಿ ಎಲ್ಲವೂ ಒಂಥರ ಗೊಂದಲಮಯವಾದ, ಜಟಿಲವಾದ ಆರ್ಥಿಕ ಚಿತ್ರಣವನ್ನೇ ಕೊಡ್ತಿದೆ. ಓಕೆ, ಇಲ್ಲಿಯವರೆಗೆ ಕತೆಯ ಒಂದು ಭಾಗವನ್ನಷ್ಟೇ ನೋಡಿದ್ವಿ. ಎಲ್ಲವೂ ಪಾಸಿಟಿವ್ ಆಗೇ ಕಾಣ್ತಿದೆ. ಆದರೆ ನಾಣ್ಯಕ್ಕೆ ಇನ್ನೊಂದು ಮುಖ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ಈ ಭವಿಷ್ಯವಾಣಿಗಳಲ್ಲಿ ಏನ್ ತಪ್ಪಾಗ್ಬೋದು? ರಿಸ್ಕ್ ಎಲ್ಲಿದೆ? ಈ ಸ್ಲೈಡ್ ನೋಡಿದ್ರೆ ಮಾರುಕಟ್ಟೆಯಲ್ಲಿರೋ ಕನ್ಫ್ಯೂಷನ್ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ಒಂದೇ ಬೆಳ್ಳಿಯ ಬಗ್ಗೆ ಎಷ್ಟೊಂದು ತರದ ಅಭಿಪ್ರಾಯಗಳು. ಜೆ.ಪಿ. ಮಾರ್ಗನ್ ಬೆಲೆ $58ಗೆ ಇಳಿಬೋದು ಅಂದ್ರೆ ಸಿಟಿ ಗ್ರೂಪ್ $70 ಅಂತ ಹೇಳುತ್ತೆ. ಇನ್ನೊಂದು ಕಡೆ ಮಿರೆ ಅಸೆಟ್ನಂತಹ ಸಂಸ್ಥೆಗಳು $125ವರೆಗೂ ಹೋಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅಬ್ಬಾ, ಇದರಲ್ಲಿ ಯಾವುದನ್ನ ನಂಬೋದು? ಹೂಡಿಕೆದಾರರಿಗೆ ಇದು ನಿಜಕ್ಕೂ ದೊಡ್ಡ ತಲೆನೋವು. ಹಾಗಾದ್ರೆ ಬೆಳ್ಳಿಯ ಈ ರ್ಯಾಲಿಗೆ ಬ್ರೇಕ್ ಹಾಕೋಕೆ ಯಾವೆಲ್ಲ ಅಂಶಗಳು ಕಾಯ್ತಿವೆ? ಮೊದಲನೇದು ಪ್ರಾಫಿಟ್ ಬುಕಿಂಗ್. ಬೆಲೆ ತುಂಬ ಜಾಸ್ತಿ ಆದಾಗ ಲಾಭ ಮಾಡ್ಕೊಂಡೋರು ಮಾರಕ್ಕೆ ಶುರು ಮಾಡಿದ್ರೆ ಬೆಲೆ ದಿಢೀರಂತ ಕುಸಿಬಹುದು. ಎರಡನೇದಾಗಿ ಫ್ಯೂಚರ್ಸ್ ಎಕ್ಸ್ಚೇಂಜ್ಗಳು ನಿಯಮಗಳನ್ನು ಕಠಿಣಗೊಳಿಸಬಹುದು. ಇದು ಟ್ರೇಡಿಂಗ್ ಮಾಡೋದನ್ನೇ ಕಷ್ಟ ಮತ್ತೆ ದುಬಾರಿ ಮಾಡಬಹುದು. ಕೊನೆಯದಾಗಿ ಹಣದುಬ್ಬರ ಜಾಸ್ತಿಯಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಇದ್ದಕ್ಕಿದ್ದ ಹಾಗೆ ಬಡ್ಡಿದರಗಳನ್ನು ಹೆಚ್ಚಿಸ್ಬಿಟ್ರೆ ಅದು ಕೂಡ ಚಿನ್ನ, ಬೆಳ್ಳಿ ಅಂತ ಅಸೆಟ್ಸ್ಗಳಿಗೆ ದೊಡ್ಡ ಹೊಡೆತ ಕೊಡಬಹುದು. ಈ ಎಲ್ಲ ರಿಸ್ಕ್ಗಳ ಮಧ್ಯೆಯೂ ಆಟವನ್ನೇ ಬದಲಿಸಬಲ್ಲ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ, ಅದುವೇ ಚೀನಾ. ಮಿರೆ ಅಸೆಟ್ನ ಪ್ರವೀಣ್ ಸಿಂಗ್ ಹೇಳೋ ಪ್ರಕಾರ ಚೀನಾ ತನ್ನ ಬೆಳ್ಳಿ ರಫ್ತು ಮೇಲಿನ ನಿರ್ಬಂಧಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿದರೆ ಸಾಕು, ಬೆಳ್ಳಿಯ ಬೆಲೆ ಊಹೆಗೂ ಮೀರಿ ಏರಬಹುದು. ಅಂದರೆ ಚೀನಾದ ಒಂದೇ ಒಂದು ನಿರ್ಧಾರ ಇಡೀ ಗ್ಲೋಬಲ್ ಮಾರ್ಕೆಟನ್ನೇ ಅಲುಗಾಡಿಸಬಹುದು. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದೊಂದೇ. ಹೀಗೆ ವಿಭಜನೆ ಆಗ್ತಿರೋ, ಗೊಂದಲಮಯವಾಗಿರೋ ಮಾರುಕಟ್ಟೆಯಲ್ಲಿ ನಿಜವಾದ ಸೇಫ್ ಹೆವೆನ್ ಅಂದ್ರೆ ಸುರಕ್ಷಿತ ಹೂಡಿಕೆ ಅನ್ನೋದು ಎಲ್ಲಿದೆ? ಅದು ಚಿನ್ನದಲ್ಲಿದೆಯಾ, ಅಥವಾ ಈಗ ಎಲ್ಲರೂ ಮಾತಾಡ್ತಿರೋ ಬೆಳ್ಳಿಯಲ್ಲಿದೆಯಾ, ಅಥವಾ ಇವೆರಡನ್ನೂ ಬಿಟ್ಟು ಬೇರೆಲ್ಲಾದೂ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಅಷ್ಟು ಸುಲಭವಲ್ಲ. ಈ ಕುತೂಹಲದೊಂದಿಗೆ ಇವತ್ತಿನ ಈ ವಿಶ್ಲೇಷಣೆನ ಮುಗಿಸೋಣ.